ಬರ್ತಡೇ ಪಾರ್ಟಿ ಕೊಡ್ತು ಅಂದ್ರೆ ಕೊಡಿಸ್ತೀನಿ ಅಂತ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಒಬ್ಬರೇ ಆಗ್ಯಾನಂದ್ರೆ ಏನೋ ಗನಂದಾರಿ ಕೆಲಸ ಮಾಡ್ಕೊಂಬಂದ ನಂಗೆ ಈ ಸೊಳ ಮಗನ ನೀನು ತಡವಿದೆ ಅಂತ ಇವರು ಬರ್ತಡೇ ಬಾಯ್ ಒಂದಪ್ಪ ಎಲ್ಲ ವಿಶ್ ಮಾಡ್ಬಿಟ್ಟು ಅಂಗಡಿ ಓನರ್ ಇಲ್ಲ ಕ್ಯಾರನ್ನ ಕತ್ಕೊಂಡು ತಿಂತಾವ ನೋಡಿದ್ವಿ ಇವನು ಅಂತ ಕಣ್ಣನ ಮಗವನೇ ಕದ್ದಿರೋದು ಬೇರೆ ಸೋಕಿ ಬೇರೆ ತೋರಿಸ್ತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ಕದ್ದಿ ತಿನ್ನೋದ್ರಲ್ಲಿ ಸುಖ ಜಾಸ್ತಿ. ಅದು ಅಂಗಡಿ ಕದ್ದಿ ಅಂದಾರ ಲೋಪರ್ ನನ್ನ ಮಗನೇ. ಅಂಟೆ ನಿಮ್ಮ ಅಂಗಡಿಯಲ್ಲಿ ಕ್ಯಾರೆಟ್ ಕತ್ಕೊಂಡು ತಿಂತಾವನೆ. ನೋಡಿ ಹಂಗವನೆ ಕಾಡು ಮನ್ಸ ನನ್ನ ಮಗ ನೋಡ್ಬೇಕು ಕಾಣ ತಿಂತಾರೆ ನೋಡಿ ಹೆಂಗೆ ತಿಂತಾನೆ ಲೋಪರ್ ನನ್ನ ಮಗ. ಇವನಂತ ಹರಾಮ್ಕೋರ್ ನನ್ನ ಮಗ ಬೇರೆ ಯಾರು ಇಲ್ಲ. ಫೋನ್ ಮಾಡಿ ಅರ್ಧ ಗಂಟೆ ಆಗದೆ 1 ಗಂಟೆಯಿಂದ ಫೋನ ಮಾತಾಡ್ತಾವನೆ. ಕರೆಕ್ಟಾಗಿ ಟೀ ಟೈಮಿಗೆ ಬಂದವನೆ ಅಣ್ಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಏನು ಏನು ಏನೋ ಅವಾಜ್ ಆಗ್ತಿದೆ. ದೊಡ್ಡ ಪುಡಂಗ ನೀನು ದೊಡ್ಡ ಪುಡಂಗಲ್ಲ ನೀನು. ಯಾವ ಪುಡಂಗು ಯಾವ ಪುಡಂಗು ಯಾವುದು ಬರ್ತಡೇ ಬಾಯ್ ಅಂತ ಮರ್ಯಾದೆ ಕೊಡ್ತೇವಿಲ್ಲ ಅಂದ್ರೆ ಬಾಯಿಗೆ ಬಂದಬೋದ್ರು ನಿನ್ಗೆ. ನೀನು ಮಗನೇ ಅಲ್ಲ ನೀನು ಬೋಳಿ ಮಗ ಅಂತ ಇವನು ಜಾಸ್ತಿ ಮಾತಾಡ್ತಾನೆ. ಇವನು ಗಾಯ್ಸ್ ಇವನು ಬಂದ ತಕ್ಷಣ ಏನ್ ಹುಡುಕ್ತಾನೆ ಇಲ್ವೋ ಗೊತ್ತಿಲ್ಲ. ಅಡುಗೆ ಮನೆಯಲ್ಲಿ ಏನ್ ಮಾಡವ್ರೆ ಅಂತ ಹುಡುಕ್ತಾನೆ ಇವನು. ಬರೀ ಇಂಥದೆಯ ನೋಡಿ ತಲೆನೋವು ಅನ್ಕೊಂಡು 1 ಗಂಟೆ ಮಾತಾಡ್ತಾನೆ. ಯಾರ ಜೊತೆ ಮಾತಾಡ್ತಾನೆ ಅಂದ್ರೆ ಮಾತ್ರ ಹೇಳಕ್ಕಿಲ್ಲ ಫ್ರೆಂಡ್ಸ್. ನಿಜ 1 ಗಂಟೆ ಮಾತಾಡ್ತಾನೆ. ಯಾರ ಜೊತೆ ಮಾತಾಡ್ತಾನೆ ಅಂತ ಹೇಳಕ್ಕಿಲ್ಲ ಮಾತ್ರ. ನೋಡಿ ಇಷ್ಟು ರೊಚ್ಚಿಗೆದ್ದು ಹೀಟಿಗೆ ಬಂದವನೆ ಅಂತ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡಿ ಸೈಡ್ ಬೆಲ್ಲ ಏನ್ ಮಚ್ಚ ಒಂದ್ ಕಾಲಕ್ಕೆ 3 ಜನ ಹೋಗ್ಬಾರ್ದಂತೆ. ಅವ್ನ್ ಬರ್ತಾನೆ ಬಿಡು. ಅವನ ಬಗ್ಗೆ ನೀನ್ ಹೇಳ್ಬೇಡ. ಏನ ನಿಮ್ ಓನರು ವಿಡಿಯೋ ನೋಡೋ ರೇಂಜ್ ಮಾಡ್ತೀನಿ. ಆ ಓನರ್ ಬಾಗ್ಲು ಬಡ ಬಡ ಅಂತ ಬಡದ್ರು ನಾವು ಎದ್ ಬಂದ್ರೆ ಕೇಳಿದ್ರೆ ಏನ್ ಹೇಳ್ತೀವಿ ಗೊತ್ತಾ? ನಿನ್ನ ಹೆಸರು ಹೇಳ್ತೀವಿ. ಮನ್ಗಿರ್ತೀನಿ ಬಂದು ಬಾಗ್ಲು ಹೊಡೀರಿ ಅಂತ ಹೇಳ್ಕೊಟ್ಟ ಅಂತ ಹೇಳ್ತೀನಿ. ಅಚ್ಚ ನಿನಗೆ ತಲೆ ಆಯ್ತಾ? ಕರ್ಕೊಂಡೋಯ್ತಾರದಲ್ಲ ಬರ್ತಡೇ ಇರ್ದು ಬರ್ತಡೇ ಪಾರ್ಟಿ ಕೊಡ್ಸು. ಬರ್ತಡೇ ಬಾಯ್ ಕೊಡಿಸ್ಬೇಕು ಪಾರ್ಟಿನ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್. ನಮ್ಮ ಅಣ್ಣ ಅಡ್ಗೆ ಮಾಡೋದ್ರಲ್ಲಿ PhD ಮಾಡೋನೆ. ನಮ್ಮ ಅಣ್ಣ ಅಡ್ಗೆ ಮಾಡೋದ್ರಲ್ಲಿ PhD ಮಾಡೋನೆ ಗೊತ್ತಾ? ಎಲ್ಲರಿಗಿಂತ ಮಿಗಿಲಾದದ್ದು ಅಡ್ಗೆ ಮಾಡೋದ್ರಲ್ಲಿ. ನಿಂಗೆ ವೆರೈಟಿ ಫುಡ್ ಬೇಕಾ? ನಮ್ಮ ಬರ್ತಡೇ ಬಾಯ್ ಹತ್ರ 18 ರೂಪಾಯಿ ಅದಂತೆ. ಅಷ್ಟು ಎಲ್ಲಿ ಖರ್ಚು ಮಾಡ್ತೀವಿ ಅಷ್ಟೊಂದು ದುಡ್ಡು? ಏನಾದ್ರೂ ಪಾರ್ಟಿ ಮಾಡೋದು ಬನ್ನಿ. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು. ಅದು 18 ರೂಪಾಯಿ ಬಿರಿಯಾನಿ ಪಾರ್ಟಿ. ಅಬ್ಬಾ ನಾ ಬಿರಿಯಾನಿ ತಿನ್ನಲ್ಲ. ಇವನು ತಿನ್ನಲ್ಲ. ವೆಜ್ ಬಿರಿಯಾನಿ ತಿನ್ನೋದು ಮಶ್ರೂಮ್ ಬಿರಿಯಾನಿ 18 ರೂಪಾಯಿಗೆ. ಅಬ್ಬಾ 4 ಜನ ಇದೀವಪ್ಪ. 18 ರೂಪಾಯಿ 18 ಜನ ಬರಬೇಕು. ಆಗ 400 ರೂಪಾಯಿ 400 ರೂಪಾಯಿ. ಉಂಕಣ 18 ರೂಪಾಯಿ 18 ಜನ ಬರಬೇಕು. 2 ರೂಪಾಯಿ ಟಿಪ್ಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ. ನಿಂದೊಂದು ಬಾಳು ಅಂತ ಬಾಳ್ತಾ ಇದೆಯಲ್ಲ. ಇಲ್ಲ ಖಂಡಿತ ಹೋಗ್ಲಿಲ್ಲ ಬಾಳಲ್ಲ. ಕೇಕ್ ತೊಗೊಳಕ್ ಬಂದಿದ್ದು ನಾನು ನಮ್ಮ ಅಚ್ಚ. ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ನಮ್ಮ ಅಣ್ಣ ಏನಂದ್ರೆ ಟೆನ್ಷನ್ ಆಗ್ಬಿಟ್ಟಾನೆ. ಏನಕ್ಕೆ ಅಂದ್ರೆ ಚೈನಿಕನ್ನೇ ಹಾಕೊಬಿಟ್ಟಾನೆ ಲೋಪರ್ ಅನ್ನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ಅಂತಿಂತ ಕೇಕ್ ರೆಡಿ ಇದೆ ತಗೊಂಡಿದ್ದೆ. ಏನು ನನಗೂ ಹುಷಾರಿಲ್ಲ. ಕುರ್ಕುರೆ ತಿಂತ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸಣ್ಣ ಮಗಿನಂಗೆ ಬರ್ತಡೇ ಬಾಯಿ ಮಚ್ಚ ಏನಾರು ಹೇಳಕ್ ಇಷ್ಟಪಡ್ತೀಯಾ? ಕೇಕ್ ಕಟ್ ಮಾಡ್ತಾ ಇದ್ದೀನಿ, ಆಮೇಲೆಲ್ಲ ಹೇಳಕ್ ಇಷ್ಟಪಡ್ತೀನಿ. ಫುಲ್ ಖುಷಿ ಆಯ್ತಾ ಇದೆ. ಎಲ್ಲರೂ ಸೇರಿ ನಮ್ಮ ಫ್ರೆಂಡ್ ಎಲ್ಲ ಸೇರಿ ನಮ್ಮ ಆಂಟಿನೂ ಸೇರಿ ಕೇಕ್ ಕಟ್ ಮಾಡಿಸ್ತವ್ರೆ. ಫುಲ್ ಖುಷಿ ಆಯ್ತಾ ಇದೆ ನನಗೆ. ಇದೇ ಖುಷಿ ಪಾರ್ಟಿ ಕೊಡ್ಸ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು. ಕೈ ತೆಗಿಯಕ ಹೊರಗಡ್ತಿಲ್ಲಕ್ಕ ನೀನು. ಟು ಯು ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಬರ್ತಡೇ ಬಾಯಿ ಕೇಕ್ ತಿನ್ಸಿಲ್ಲ, ಅಲ್ಲೇ ತಿನ್ಕೋತಾನೆ ಬರ್ಗಟ್ ನನ್ನ ಮಗ ಇವನು. ಬರ್ಗಟ್ ನನ್ನ ಮಗ ಇವನು ಕೇಕ್ನೇ ಬದಲು ತಿನ್ಕೊ. ನಗುತ್ತಿರು ನೀನು ಕರೆಕ್ಟಾಗಿ ಹೇಳ್ಬೇಕು ಯಾವ್ದು ಪುಷ್ಟಿ ಅಂತೆ ಪುಷ್ಟಿ. ನಮಗೆಲ್ಲ ಗೊತ್ತಾಗೋಯ್ತು. ಯಾವ್ದಣ್ಣ ನೀರು ತಗೋರು ಬರೋಣ. ಅಣ್ಣ ಯಾಕೋ ಮುಂಚೆ ಪ್ರಾಣ ಹಿಡಿತೆ. ಮೊನ್ನೆ ಚಿಕನ್ ತಿಂದವನೆ ನೋಡಿ ಗೈಸ್, ಅಲ್ಲಿ ಚುತ್ತವನೆ. ಶ್ರಾವಣ ಅಂದ್ಬಿಟ್ಟು ಸುಳ್ಳು ಹೇಳ್ದ. ಅವತ್ತು ಬರ್ತಡೇ ಬಾಯಿ ಅಡುಗೆ ಮಾಡೋನೆ ನೋಡಿ. ಉಪ್ಪಿಟ್ಟು ಇದು ಬೀದರ್ ಸೈಡ್ ಅಂತೆ. ಫಸ್ಟ್ ಟೈಮ್ ತಿಂತಿದ್ದೀನಿ. ಹೆಚ್ಚು ಕಮ್ಮಿ ಆದರೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವನೇ ಜವಾಬ್ದಾರಿ ಅದ್ರಲ್ಲಿ. ಇವನಂತ ಕೇಳಕ್ಕೆ ಹೋಗ್ಬೇಡಿ. ಇವನ್ ಮನ್ಸೂನ್ ಕುಲಕ್ಕೆ ಬಿಟ್ಟಿಲ್ಲ, ಎಲ್ಲನೂ ತಿಂದಿರ್ತಾನೆ. ಅಷ್ಟೇ.